ಮೊದಲಿಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಪಾಸ್ತಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಬಾಣಲಿ ಕಾದಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಾದಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿ, ಸಣ್ಣಕ್ಕೆ ಹಚ್ಕೊಂಡಿರೋಂಥ ಕ್ಯಾರೆಟು, ಫ್ರೈ ಆಗ್ತೈತೆ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ, 2 ಉಳ್ಗಾಗಷ್ಟು ಬೆಳ್ಳುಳ್ಳಿ ಟೇಸ್ಟಿಗಂತ ಸಣ್ಣಗೆ ಕ್ಯಾರೆಟ್ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ 2 ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇರ್ಬೋದು. ಬೇಕು ಅಂದರೆ ನಾವು ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಬೀನ್ಸ್ ಬೇಡ ಅಂತೇಳಿ ಕ್ಯಾರೆಟ್ ಆ್ಯಡ್ ಮಾಡ್ಕೊತೀನಿ. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಅದು ಬಾಯಿ ಕ್ಯಾರೆಟ್ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಇವಾಗ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ ಕೂಡ ಫ್ರೈ ಮಾಡ್ಕೊತೀನಿ. ಕ್ಯಾರೆಟ್ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಪಾಸ್ತಾ ಚೆನ್ನಾಗಿ ಬರುತ್ತೆ. ಬಟ್ ನಾನು ಪಾಸ್ತಾ ಮಾಡೋಕ್ಕೆ ಹೋಗಿ ನಮ್ಮ ಅತ್ತೆ ಏನೋ ಮಾಡಿಬಿಟ್ಟಿದ್ರು. ಅದು ಎಣ್ಣೆಲಿ ಹಾಕಿ ಬೂಟಿ ಕರಿತಾರಲ್ಲ ಆ ಥರ ಕರೆದಿದ್ರು, ಆಗಿಲ್ಲ. ಆಮೇಲೆ ಪಾಸ್ತಾ ಅಂತ ಗೊತ್ತಾಯಿತು. ಗೊತ್ತಿಲ್ದಿರೋ ತೊಗೊಂಡೋಗ್ಬಿಟ್ಟು ಪಾಸ್ತಾ ಪೌಡ್ರು ಕೊಟ್ಟಿರಲಿಲ್ಲ. ಇದೇನೋ ಚಕ್ಲಿ ಥರ ಐತೆ, ಬೋಟಿ ಥರ ಅಂತ ಹೇಳಿ, ಹಾಗಾಗಿ ಇದು ಪಾಸ್ತಾ ಅಂತ ತೊಗೊಬಂದು ಕೊಟ್ಟರು. ನಾನು ಪಾಸ್ತಾ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಗೊತ್ತಾಗಲ್ಲ ಪಾಸ್ತಾ ಹೆಂಗೆ ಮಾಡೋದು ಅಂದ್ಬಿಟ್ಟು, ಅದಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಇಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಪಾಸ್ತಾ ಬೇಯಬೇಕಂದ್ರೇ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿರ್ತೀವಿ. ಅದು ಬೆಂದಿರಬೇಕು. ಪಾಸ್ತಾ ಸೈಡ್ಗೆ ಇಟ್ಕೊಂಡು ಅದಾದಮೇಲೆ ಇದು ಫ್ರೈ ಮಾಡಿಕೊಂಡು ಪಾಸ್ತಾ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಇಷ್ಟೇ ಆ್ಯಡ್ ಮಾಡ್ಕೊಳೋದು, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಪಾಸ್ತಾ ಪೌಡರ್, ಪಾಸ್ತಾ ಮಸಾಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತೈತೆ. ಬಟ್ ನಾವು ಇದೇ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಯಾವ ಥರ ಇರ್ತೈತೆ ಅಂತ ಗೊತ್ತಿಲ್ಲ. ತಿಂದಿದ್ದಾದಮೇಲೆ ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ಪಾಸ್ತಾ ಚೆನ್ನಾಗಿರುತ್ತೆ ಅಂತ. ನನಗೇನೋ ಅನ್ಕಂಫರ್ಟಬಲ್ ಅನ್ನಿಸ್ತು. ಇದು ಪಾಸ್ತಾ ಬೆಂದಿರೋದು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇಷ್ಟೇ, ಫೈನಲಿ ಮುಗೀತು ಪಾಸ್ತಾ. 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಮ್ಯಾಗಿ ಥರನೇ ಇದು ರೆಡಿ ಮಾಡ್ಕೊಳೋದು. ಬಟ್ ವಯಸ್ಸಾದವ್ರಿಗೆ ಗೊತ್ತಾಗಲ್ಲ. ಇದ್ರ ನೋಡ್ಬಿಟ್ಟು ಅದು ಬೋಟಿ ಥರ ಐತೆ ಅಂತ ಹೇಳಿ ಎಣ್ಣೆಲಿ ಬಿಟ್ಟರು. ಬಟ್ ಬೋಟಿ ಎಲ್ಲ ಅದು ಪಾಸ್ತಾ ಅಂತ ಆಯಿತು. ಈ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರೂ ಒಂದು ಲೈಕ್ ಕೊಡಿ. ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಬೆಲ್ ಬಟನ್ ಓಪನ್ ಮಾಡಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಸ್ತಾ ರೆಡಿ ಆಯಿತು, ಟೇಸ್ಟ್ ಮಾಡೋಣ. ಪಾಸ್ತಾ ರೆಡಿ ಆಯಿತು, ಟೇಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಪರವಾಗಿಲ್ಲ. ಏನಕ್ಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಟೇಸ್ಟು ಅಷ್ಟೇ. ನಾವು ಇದೆಲ್ಲ ಜಾಸ್ತಿ ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮುದ್ದೆ ಸಾರು ತಿಂದು ನಮ್ಗೆ ರೂಢಿ ಆಗೈತೆ. ಇದೆಲ್ಲ ಅನ್ಕಂಫರ್ಟಬಲು ಅನ್ನಿಸ್ತು.